ಹಾಂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಇಂದು ಕನ್ನಡ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಇಂದು. ಇವತ್ತು ಇದೇನಪ್ಪ ಹೊರಗಡೆ ಬಂದುಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲ ಇವತ್ತು ನಂದು ಗಾರ್ಡನಿಂಗ್ ಇದನ್ನು ಗಿಡಗಳನ್ನೆಲ್ಲ ತೋರಿಸೋಣ ಅಂತಂದೇಳಿ ಬಂದುಬಿಟ್ಟೆ. ಮನೆ ಒಳಗಡೆ ವಾಯ್ಸ್ ಓವರ್ ಕೊಡೋದಕ್ಕೆ ಮಕ್ಕಳು ತುಂಬ ಗಲಾಟೆ ಮಾಡ್ತಿದ್ದಾರೆ. ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ 3-4 ದಿವಸದಿಂದ ಸ್ವಲ್ಪ ಕೆಲಸಗಳು, ಪಾಪುಗೆ ಬೇರೆ ಹುಷಾರಿರಲಿಲ್ಲ, ಇವ್ರದ್ದು ಎಕ್ಸಾಮ್ ಟೈಮಲ್ಲ, ರಿವಿಷನ್ನು ಈ ಥರ ಎಲ್ಲ ಇತ್ತು. ಅಮ್ಮನೂ ಊರಿಂದ ಬಂದರು. ಕೆಲವೊಂದು ಕೆಲಸಗಳೆಲ್ಲ ಪೆಂಡಿಂಗ್ ಇದ್ವು. ಆ ಕೆಲಸಗಳು ಮುಗಿಸ್ಕೊಂತಾನೆ ಟೈಮ್ ಆಗಿಬಿಡ್ತು. ಇಲ್ಲ ಇವತ್ತು ಎನಿ ಕಾಸ್ಟ್ ವಿಡಿಯೋ ಮಾಡಬೇಕು, ಯಾವುದಾದ್ರೂ ವಿಡಿಯೋ ಹಾಕಲೇಬೇಕು ಅಂತಂದು ಹೇಳ್ಬಿಟ್ಟು ನಾನು ಗಾರ್ಡನಿಂಗ್ದು ವಿಡಿಯೋ ಮಾಡಿದ್ದೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನನಗೆ ಈ ಥರನೇ ಸಾಕಿಸ್ಬೇಕು, ಸಿಸ್ಟಮೆಟಿಕಲ್ ಸಾಕಬೇಕು, ಒಂಥರ ಚೆನ್ನಾಗಿ ಕಾಣಂಗೆ ಮಾಡಬೇಕು ಅಂತ ಇಷ್ಟ. ಬಟ್ ಹಳ್ಳಿಗಳಲ್ಲಿ, ಊರುಗಳಲ್ಲಿ ಈ ಥರ ಎಲ್ಲ ಮಾಡೋದಕ್ಕಾಗಲ್ಲ. ಅದಕ್ಕೆ ಗಿಡಕ್ಕೋಸ್ಕರನೇ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರೂ ಒಪ್ಪಲ್ಲ. ಆಮೇಲೆ ಇದಕ್ಕೆಲ್ಲ ಏನಕ್ಕೆ ಹಂಗೆ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಏನು ಯೂಸು ಅಂತ ಈ ಥರ ಎಲ್ಲ ಬರುತ್ತೆ. ಸ್ವಲ್ಪ ಸಿಟಿ ಜೀವನಕ್ಕೂ ಹಳ್ಳಿ ಜೀವನಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅದನ್ನ ಸ್ಟೆಪ್ ಬೈ ನಿಧಾನಕ್ಕಿಲ್ಲೇ ಮಾಡ್ಕೊತ ಹೋದರೆ ಈ ಥರನ ಇದೇ ಥರನ ಪರವಾಗಿಲ್ಲ ಬಿಡು ಅಂತಂದು ಹೇಳಿ ಸ್ವಲ್ಪ ಅಪ್ರಿಷಿಯೇಟ್ ಮಾಡ್ತಾರೆ. ಕೆಲವೊಬ್ಬರು ಇದಕ್ಕೆಲ್ಲ ಏನು ಯೂಸ್, ಮನೆ ಕೆಲಸ ಮಾಡಿದರೆ ಸಾಕಾಗಿರುತ್ತೆ ಅಂತಂದೇಳಿ ಕೆಲವೊಬ್ಬರು ತಿಳ್ಕೊತಾರೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನ ಸಾಕಿದ್ದೀನಿ. ಇದು ನನಗಿಷ್ಟ, ನನಗೆ ಖುಷಿ ಕೊಡುತ್ತೆ ಅಂತಂದೇಳಿ ಸಾಕಿರೋದು. ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನಾನು ವಿಡಿಯೋ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೆ ವಿಡಿಯೋ ಮಾಡೋಕ್ಕೂ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅಂತ ಹೇಳ್ತೀನಿ. ಆಮೇಲೆ ಈ ವಿಡಿಯೋ ಸ್ವಲ್ಪನಾರ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಾನು ಮನೆ ಫ್ರಂಟಲ್ಲಿ ಅರೇಕಾ ಗಿಡ ಹಾಕಿದ್ದೀನಿ. ಇದು ಬೀಜದಿಂದ, ಇದು ಫಸ್ಟಿಗೆ ನಮ್ಮ ಮನೆಯಲ್ಲೇ ದೊಡ್ಡದಾಗಿರೋಂಥ ತುಂಬ ಅರೇಕಾ ಗಿಡ ಇದ್ದು, ಅದು ಅಡಿಕೆ ಹಾಕ್ಬೇಕಾದ್ರೆ ಅಡಿಕೆ ಗಿಡದ ಜೊತೆ ಬಂದಿತ್ತಂತೆ ಅಂತಂದು ಮುಂದ್ಗಡೆ ಹಾಕಿದ್ರು. ಅವು ಒಂದಕ್ಕೊಂದು ತುಂಬ ಬೆಳೆದಿದ್ವು. ಅದರಲ್ಲಿದ್ದ ಬೀಜ ಉದುರಿತ್ತಲ್ಲ, ಆ ಬೀಜನೇ ತಗೊಂಡ್ಬಿಟ್ಟು ನಾನು ಪಾಕೆಟ್ ಮಾಡಿದ್ದೆ, ಅದು ಗಿಡ. ನಾನು ಆಮೇಲೆ ಆ ಅರೇಕಾ ಗಿಡನ ತೆಗೆದೆ. ಇದೇ ಜಾಗದಲ್ಲಿತ್ತು ಅರೇಕಾ ಗಿಡ. ತುಂಬ ಎಲ್ಲ ಇದ್ವು, ಅದು ಏನು ಯೂಸ್ ಇಲ್ಲ, ಹೂವಿಲ್ಲ, ಭಾಳ ನೆರಳು ಕೊಡುತ್ತೆ ಅಂತಂದೇಳಿ ತೆಗೆದ್ಬಿಟ್ಟು ಬೇರೆ ಬೇರೆ ಗಿಡವನ್ನು ಹಾಕಿದ್ದೀನಿ. ಇದು ನಿಮಗೆಲ್ಲ ಗೊತ್ತಿದ್ದಂಗೆ ಇದಕ್ಕೆ ಕರೆಕ್ಟಾಗಿ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಭಾಳ ಹೂ ಬಿಡುತ್ತೆ, ಅದು ವೈಟ್ ಹೂ ಬಿಡುತ್ತೆ ಅಲ್ಲ, ಆ ಗಿಡ ಎಲ್ಲರ ಮನೆಗೂ ಸಾಮಾನ್ಯವಾಗಿ ಇರುತ್ತೆ. ಅದು ಆ ಗಿಡ ಹಾಕಿದ್ದೀನಿ. ಇಲ್ಲಿದ್ದು ದಾಸವಾಳದ ಗಿಡ, ಇಲ್ಲಿ ಮನಿ ಪ್ಲ್ಯಾಂಟ್ ಗಿಡ ಇತ್ತು. ಮನಿ ಪ್ಲ್ಯಾಂಟ್ ತುಂಬ ದೊಡ್ಡದಾಗಿ ತುಂಬ ಹಬ್ಬಿತ್ತು. ಅವೆಲ್ಲ ಬರ್ತವೆ, ಚಿಕ್ಕ ಮಕ್ಕಳು ಬೇರೆ ಇದ್ದಾರೆ, ಕೈಯೆಲ್ಲ ಇಟ್ಟರೆ ಅಂತಂದೇಳಿ ಅದನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಈಗ ಮತ್ತೆ ಚಿಗುರ್ತಾ ಇದೆ. ದಾಸವಾಳದ ಗಿಡ ನಾನೆಲ್ಲ ಗಿಡನ ಬೇಸಿಗೆಯಲ್ಲಿ ಅಂದರೆ ಮೇ ಎಂಡ್ನಲ್ಲಿ ಎಲ್ಲ ಗಿಡಗಳ್ನೂ ಕಟ್ ಮಾಡಿದ್ದೆ. ಅವು ತುಂಬ ಮೇಲೋದ್ರೆ ನಮಗೆ ಹೂವು ಸಿಗೋದಿಲ್ಲ, ಹರ್ಕೊಳಕ್ಕೂ ಸರಿ ಹೋಗೋದಿಲ್ಲ ಅಂತಂದು ಹೇಳ್ಬಿಟ್ಟು ಮತ್ತು ಬೇರೆ ಗಿಡ ಹಾಕೋಕ್ಕೂ ಸುಮ್ಮನೆ ಹೈಟ್ ಬೆಳ್ಕೊಂತ ಹೋಗ್ತವೆ ಅಂತಂದೇಳಿ ತೆಗೆದುಬಿಟ್ಟು ಬೇರೆ ಹಾಕಿದ್ದೀನಿ. ಇಲ್ಲಿ ಯೆಲ್ಲೋ ಕಲರಿದ್ದು ಬಳ್ಳಿ ಹೌದು, ಗಿಡನ ಹೌದಿದು. ಆಮೇಲೆ ಇದು ನಾನು ಇದನ್ನು ಪಂಚಮಿ ಹಬ್ಬದ ಮುಂದ್ಗಡೆಗೆ ಅಂದರೆ ಜುಲೈ ತಿಂಗಳಲ್ಲಿ ಹಾಕಿದ್ದು. ದೇವಸ್ಥಾನದ ಹತ್ರ ಇತ್ತು, ಆಗ ಅರಿ ತಗೊಂಬಂದು ಸಿಕ್ಕಿಸಿದ್ದೆ, ಚೆನ್ನಾಗಿ ಸಿಕ್ತಿದೆ. ಅದೆಲ್ಲ ಹೂವು ಮೊಗ್ಗು ಬಂದಿದೆ ಅದರಲ್ಲಿ. ಇದು ದಾಸವಾಳದ ಗಿಡ, ರೆಡ್ ಕಲರ್ ದಾಸವಾಳದ ಗಿಡ. ಇದು ಕನಕಾಂಬರಿ ಗಿಡಗಳು ಮಧ್ಯೆ ಇದೆ. ಇದು ಕನಗಲು ಗಿಡ ಹಾಕಿದ್ದೀನಿ. ಇದನ್ನ ರೀಸೆಂಟಾಗಿ ಹಾಕಿರೋದು ಕನಗಲು ಗಿಡ. ಇದು ನಾನು ಆಲ್ಮೋಸ್ಟ್ ಎಲ್ಲ ಹೂವಿನ ಗಿಡಗಳನ್ನ ಪಕ್ಕೀಟಲ್ಲಿ ಹಾಕ್ಬಿಟ್ಟು ಆಮೇಲೆ ಅವನ್ನ ನಾನು ನೆಲದಲ್ಲಿ ಹಾಕ್ತೀನಿ. ಕುಂಡ್ಲಿಗೆ ಶಿಫ್ಟ್ ಮಾಡೋಂಗಿದ್ರೆ ಕುಂಡ್ಲಿಗೆ ಶಿಫ್ಟ್ ಮಾಡ್ತೀನಿ. ಎಲ್ಲ ಗಿಡನೂ ನರ್ಸರಿಯಿಂದೇ ತೊಗೊಂಬರ್ಬೇಕು, ದುಡ್ಡು ಕೊಟ್ಟೆ ತೊಗೊಂಡ್ಬರ್ಬೇಕು ಅಂತ ಏನಿಲ್ಲ. ಗಾರ್ಡನಿಂಗ್ ಮಾಡಬೇಕು ಅಂತಂದರೆ ಪೇಷನ್ಸ್ ತುಂಬ ಮುಖ್ಯ. ನಾವು ಬೇರೆಯವ್ರ ಮನೇಲಿ, ರಿಲೇಟಿವ್ಸ್ ಮನೆಯಲ್ಲಿ ಫಸ್ಟ್ ಗಿಡ ತಗೊಂಡು ಬಂದು ಅದಕ್ಕೆ ಏನಿರಲಿಲ್ಲ ಅಂದರೆ ಮರಳು, ಮಣ್ಣು, ಕೋಕೋಪೀಟ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಕವರಲ್ಲಿ ಹಾಕ್ಬಿಟ್ಟು ಅವನ್ನ ಫಸ್ಟು ನೆಟ್ಟು ಸ್ವಲ್ಪ ನೆರಳಿರೋ ಜಾಗದಲ್ಲಿ ಇಟ್ಟು ಅವು ಚೆನ್ನಾಗಿ ಚಿಗುರು ಬಂದಮೇಲೆ, ಗಿಡ ದೊಡ್ಡವಾದಮೇಲೆ ಅವನ್ನ ನೆಲಕ್ಕೆ ಶಿಫ್ಟ್ ಮಾಡೋಂಗಿದ್ರೆ ನೆಲಕ್ಕೆ ಶಿಫ್ಟ್ ಮಾಡ್ಬೋದು. ಇಲ್ಲಪ್ಪ ಅಂತಂದು ಹೇಳಿದರೆ ಪಾಟಿಗೆ ಕುಂಡ್ಲದಲ್ಲಿ ಹಾಕೋವಂಥ ಗಿಡಗಳ್ನ ಕುಂಡ್ಲದಲ್ಲಿ ಹಾಕ್ಬೋದು. ದಾಸವಾಳದ ಗಿಡ, ಮಲ್ಲಿಗೆ ಗಿಡ, ಕಣಗಲು ಹೂವು ಈ ಥರ ದೊಡ್ಡದಾಗಿ ಬೆಳೆಯೋವಂಥ ಗಿಡಗಳ್ನ ನೆಲದಲ್ಲಿ ಹಾಕಿದರೆ ಚೆನ್ನಾಗಿ. ಇನ್ನು ಮಾಮೂಲು ಗುಲಾಬಿ ಗಿಡ, ಬೇರೆ ಎಲ್ಲ ಚಿಕ್ಕ ಚಿಕ್ಕ ಗಿಡಗಳ್ನ ಪಾಟಲ್ಲಿ ಹಾಕಿ ನಡೀತೆ. ನಾನಿಲ್ಲಿ ನೋಡ್ಬೋದು ಹ್ಯಾಂಗಿಂಗ್ ಪಾಟಲ್ಲಿ ಗಿಡಗಳ್ನ ಹಾಕಿದ್ದೀನಿ. ಇವನ್ನ ಒಂದೊಂದು ಗಿಡನ 2 ವೆರೈಟಿ ಹಾಕಿದ್ದೀನಿ. ಯಾಕೆಂದರೆ ನನಗೆ ಬೇರೆ ಗಿಡ ಇರಲಿಲ್ಲ, ಹಂಗಾಗಿ ಅವನ್ನೇ 2 ವೆರೈಟಿನೇ ಹಾಕಿದ್ದೀನಿ. ಇದು ಗುಲಾಬಿ ಹೂವಿನ ಗಿಡ ಅಂತಾರೆ, ನೀವೇನಂತೀರೋ ಗೊತ್ತಿಲ್ಲ.
ಅದು ಪಿಂಕ್ ಅದು ಒಂದು ಸತಿ ಒಂದು ಬಿಟ್ಟರೆ ನಾವು ಬೀಜನ ಕಳ್ಕೋಬಾರ್ದು, ಸಸಿನ ಕಳ್ಕೋಬಾರ್ದು. ಅವನ್ನ ಮತ್ತು ನೆಕ್ಸ್ಟ್ ಮುಂದಿನ ವರ್ಷ ಅವ್ನು ಕಾಪಾಡ್ಕೊತ ಹೋಗಬೇಕು. ಇದು ಸೇವಂತಿಗೆ ಗಿಡ ಚಿಕ್ಕ ಚಿಕ್ಕ ಮಗ್ಗೆಲ್ಲ ಆಗಿದೆ. ಬಿಟ್ಟ ಮೇಲೆ ತೋರಿಸ್ತೀನಿ. ತುಂಬ ಚಿಕ್ಕ ಚಿಕ್ಕ ಮಗ್ಗಾಗಿದೆ. ನಾನು ತುದಿನ ಚುಟ್ಟಿ ಇಷ್ಟು ದೊಡ್ಡದಾಗಿ ಅಗಲ ಮಾಡಿದ್ದೀನಿ ಗಿಡ. ಇದು ಅಡೆನಿಯಮ್. ಇದನ್ನು ಮಾತ್ರ ನಾನು ನರ್ಸರಿಲಿ ತೊಗೊಂಬಂದಿರೋದು. ಪಿಂಕ್ ಕಲರ್ದು ಅಷ್ಟು ನರ್ಸರಿಲಿ ತೊಗೊಂಡ್ಬಂದಿರೋದು. ಇದಕ್ಕೆ ಏನೋ ನೀರು ಸೋನೆ ಗಿಡ ಅಂತಂದು ಹೇಳ್ತಾರೆ. ಇದು ಮಳೆಗಾಲಕ್ಕಿಂತ ಬೇಸಿಗೆಲಿ ತುಂಬ ಚೆನ್ನಾಗಿ ಬಿಡುತ್ತೆ. ಮಳೆಗಾಲದಲ್ಲಾದ್ರೆ ಗಿಡ ದೊಡ್ಡದಾಗುತ್ತೆ, ಬೇಸಿಗೆಲ್ಲಾದ್ರೆ ಮಾಮೂಲಿ ಬಿಟ್ಟು ಹೂ ಬಿಡುತ್ತೆ, ಚೆನ್ನಾಗಿ ಬಿಡುತ್ತೆ. ಇದು ಅಮರ್ಲಿಲ್ಲಿ ಗಿಡ. ಇದನ್ನು ಬೇರೆಯವ್ರ ಮನೇಲಿ ನಾನು ತೊಗೊಂಡ್ಬಂದು ಕುಂಡ್ಲಕ್ಕೆ ಹಾಕಿರೋದು. ಎಕ್ಕದ ಗಿಡ, ಲವಳ ಸರ, ಅಲೋವೆರಾ ಮಾತ್ರ ನಮ್ಮ ಮನೆ ಹತ್ರ ತುಂಬ ಚೆನ್ನಾಗಿ ಬಂದಿದೆ. ಬೇಸಿಗೆಲಿ ಸ್ವಲ್ಪ ಇದಾದಂಗೆ ಆಗುತ್ತೆ, ಬಟ್ ನೀರು ಚೆನ್ನಾಗಿ ಹಿಡಿಬೇಕು ಅಲೋವೆರಾಕ್ಕೆ. ಮಳೆಗಾಲದಲ್ಲಿ ಎಷ್ಟೇ ನೀರು ಬಿದ್ದರೆ ಏನೂ ಆಗೋಲ್ಲ. ಬೇಸಿಗೆಲಿ ಮಾತ್ರ ತುಂಬ ಬಿಸಿಲಿರುತ್ತೆ. ಸ್ವಲ್ಪ ಎಲೆಗಳೆಲ್ಲ ಬ್ರೌನ್ ಬರೋದು, ಒಣಗ್ತಾ ಬರೋದು ಆಗ್ತವೆ. ನೀರು ಮತ್ತೆ ಚೆನ್ನಾಗಿ ಬಂದು ಮಳೆಗಾಲ ಬಂದರೆ ಮತ್ತೆ ಚೆನ್ನಾಗಿ ಇದಾಗ್ತವೆ. ಇದನ್ನು ಕಿಡ್ನಿ ಸ್ಟೋನಿಗೆ ಯೂಸ್ ಮಾಡ್ತಾರಂತೆ. ಕೆಲವೊಂದು ಪಾಟಲ್ಲಿ ಹಾಕಿರೋ ಗಿಡಗಳ್ನು ವೇಸ್ಟ್ ಆದವನು ನಾನು ಮತ್ತೆ ತೆಂಗಿನ ಗಿಡಕ್ಕೆ ಹಾಕಿದ್ನಿ. ಗಿಡನೂ ಕಳ್ಕೊಳಕ್ಕೆ ಇಷ್ಟ ಇರಲ್ಲ, ಮತ್ತು ಪಾಟಲ್ಲಿ ಬೇರೆ ಗಿಡ ಹಾಕೋಕ್ಕೂ ಪಾಟು ಬೇಕಾಗಿರುತ್ತಲ್ಲ, ಹಂಗಾಗಿ ಇಲ್ಲೂ ನೀರು ಸೋನೆ ಗಿಡಗಳನ್ನ ಹಾಕಿದ್ದೀನಿ. ಕಲ್ಬಾಳೆ ಗಿಡ ಇದೆ, ಅದು ಹೊಲದಲ್ಲಿ ತೊಗೊಂಡು ಬಂದಿದ್ದು. ಬೇರೆ ಹೊಲದಲ್ಲಿ ಸೈಡಿಗೆ ಹಾಕಿದ್ನಲ್ಲ, ಅದನ್ನ ತೊಗೊಂಡು ಹಾಕಿದ್ದು ಕಟ್ ಮಾಡಿದ್ದೀನಿ. ತುಂಬ ಇದೆ, ಇನ್ನೂ ಕಟ್ ಮಾಡಬೇಕು. ಇದು ಒಂದೆಲಗ ಅಂತಂದು ಹೇಳ್ಬಿಟ್ಟು ಮಕ್ಕಳಿಗೆ ಅದಕ್ಕೆಲ್ಲದು ಮೆಮೊರಿ ಪವರ್ ಇಂಪ್ರೂವ್ ಆಗೋಕ್ಕೆ ಯೂಸ್ ಮಾಡ್ತಾರೆ. ಇದನ್ನು ಬೇರೆಯವ್ರ ಮನೆ ಹತ್ರ ತೊಗೊಂಬಂದು ಬಕೆಟಲ್ಲಿ ಹಾಕಿದ್ನಿ. ಬೇರೆ ಪಾಟಿಗೆ ಶಿಫ್ಟ್ ಮಾಡಬೇಕು. ಪಾಟ್ ಇಲ್ಲದಕ್ಕೆ ಬಕೆಟಲ್ಲಿ ಅಲ್ಲೇ ಇರಲಿ ಅಂತ ಬಿಟ್ಟಿದ್ದೀನಿ. ಇವಾಗ ಸ್ವಲ್ಪ ನೆರಳು ಬೇಕು, ಹಂಗಾಗಿ ಸ್ವಲ್ಪ ಆ ಗಿಡದ ಕೆಳಗಡೆ ನೆರಳಲ್ಲಿ ಇಟ್ಟಿದ್ದೀನಿ. ಇಲ್ಲಿ ನೆಲ್ಲಿಕಾಯಿ ಗಿಡ ಹಾಕಿದ್ದೀನಿ. ಇದು ಮಲ್ಲಿಗೆ ಗಿಡ, ಚಿಕ್ಕದು. ಇದು ಒಂಥರ ಮಲ್ಲಿಗೆ ಗಿಡ. ಇದು ಬೇಗ ಹತ್ತುತ್ತೆ, ಬೇಸಿಗೆಲಿ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಇದು ಬಸವನ ಪಾದ ಅಂತಂದು ಹೂ ಬಿಡುತ್ತೆ. ಇದು ವೈಟ್. ಯಾಕೆ ಗಿಡ ಅಷ್ಟೊಂದು ಇಂಪ್ರೂವ್ಮೆಂಟ್ ಆಗಿಲ್ಲ ಇದು. ಇಲ್ಲಿ ಪಪ್ಪಾಳೆ ಗಿಡ ಅದೆಲ್ಲ ಬೆಳೆದಿದ್ದಾವೆ. ಇದು ಒಂದೆರಡು ಕೀಳಬೇಕು. ಸ್ವಲ್ಪ ಯಾವುದು ಚೆನ್ನಾಗಿದೆ ಅಂತ ನೋಡಿಬಿಟ್ಟು ಕೀಳೋಣ ಅಂತಂದೇಳಿ ಇನ್ನು ಯಾವುದನ್ನು ಕಿತ್ತಿಲ್ಲ. ಇದನ್ನು ನಮ್ಮ ಅಕ್ಕರ ಮನೇಲಿ ತಗೊಂಬಂದಿದ್ದಂತಹ ಸ್ಪೈಡರ್ ಪ್ಲ್ಯಾಂಟಿಗೆ ಸೇರಿದಂತಹ ಗ್ರೂಪಿಗೆ ಸೇರಿದಂಥ ಗಿಡ. ಇದು ಪರ್ಪಲ್ ಕಲರ್ ಬರುತ್ತೆ. ನಾನು ಹಿಂಗೆ ತುಂಬ ಪಾಕೆಟ್ಗಳಲ್ಲಿ ಹಾಕಿ ಇಟ್ಟಿದ್ದೀನಿ. ಇವನ್ನ ಕುಂಡ್ಲಿಗೆ ಶಿಫ್ಟ್ ಮಾಡಿ ಇದು ಮಾಡಬೇಕು, ಬಟ್ ತುಂಬ ಪಾಟ್ ಬೇಕಲ್ಲ, ಹಂಗಾಗಿ ಅದರಿಂದ ಅದಕ್ಕೆ ಹಿಂಗೆ ಮಾಡ್ತಿರ್ತೀನಿ. ನೋಡಿರ್ಬೋದು, ಇದು ವೈಟ್ ಕಲರ್ ಹೂ ಬಿಡುತ್ತೆ. ಎಲ್ಲ ಕಟ್ಟಿಂಗ್ಸ್ಗಳನ್ನ ಹಾಕಿದ್ದೀನಿ. ಕೆಲವೊಂದನ್ನೆಲ್ಲ ಪಾಟಿಗೆ ಶಿಫ್ಟ್ ಮಾಡಿದ್ದೀನಿ, ಕೆಲವೊಂದು ಮಾಡ್ತಾಯಿದ್ದೀನಿ. ಕೆಲವೊಂದಿನ ತುಂಬ ಗಿಡಗಳನ್ನ ಮಾಡಬೇಕು. ಅದೇನೋ ಒಂಥರ ನನ್ನ ಗಿಡ ಅಂದರೆ ಹುಚ್ಚು ಆಸೆ ಅಂತಂದು ಆ ಥರ ಇದ್ವಿ. ಆಲ್ಮೋಸ್ಟ್ ಎಲ್ಲಿ ಗಿಡ ಸಿಗುತ್ತೆ ಅಲ್ಲಿಂದ ಕಲೆಕ್ಟ್ ಮಾಡ್ಕೊಂಬಂದು ಅಟ್ಲೀಸ್ಟ್ ಈ ಪಾಲಿ ಕವರ್ನಾಗಿದ್ದರೆ ಒಂದಲ್ಲ ಒಂದು ದಿವಸ ನಾನು ಇದಕ್ಕೆ ಶಿಫ್ಟ್ ಮಾಡ್ಕೊತೀನಲ್ಲ, ಹಂಗಾಗಿ ಚೀಲದಲ್ಲಿ ಹೊಲದಿಂದ ಮಣ್ಣು ತರಿಸಿದ್ದೆ. ಆ ಮಣ್ಣಿನ ಜೊತೆ ಸ್ವಲ್ಪ ಮರಳು, ಕೋಕೋಪಿಟ್ನ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ತೆಂಗಿನ ನಾರನ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಕೆಳಗಡೆ ಹಾಕೋಕ್ಕೆ ಯೂಸ್ ಮಾಡ್ತೀನಿ. ತೆಂಗಿನ ನಾರು ಇಲ್ಲ ಅಂತಂದರೆ ಬಟ್ಟೆ ಕವರ್ ಇರುತ್ತೆಲ್ಲ, ಅದನ್ನ ಯೂಸ್ ಮಾಡ್ತೀನಿ. ಆಮೇಲೆ ಮನಿ ಪ್ಲ್ಯಾಂಟಿಗೆ ಬೊಂಬ ಸ್ಟಿಕ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಅದನ್ನು ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ತೆಂಗಿನ ಜುಟ್ಟಿನ ನಾರನ್ನ ಕಲೆಕ್ಟ್ ಮಾಡಿದ್ದೀನಿ. ಇದಕ್ಕೂ ಸ್ವಲ್ಪ ಹೂವಿನ ಗಿಡದ ಬೀಜಗಳನ್ನ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಚಳಿಗಾಲ ಬರುತ್ತೆಲ್ಲ, ಚಳಿಗಾಲಕ್ಕೆ ಹೂ ಬಿಡುವಂಥ ಬೀಜಗಳನ್ನ ಹಾಕಿದ್ದೀನಿ. ಇಲ್ಲಿ ಒಂದು ಡ್ರಮ್ಮಿಗೆ ನಾನು ಕಿಚನ್ ವೇಸ್ಟ್ ಏನೇನು ಯೂಸ್ ಮಾಡ್ತೀನೋ ಅದನ್ನೆಲ್ಲ ತರಕಾರಿ ಸಿಪ್ಪೆಗಳ್ನು ಸೋಸಿದ ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದರಲ್ಲೇ ಸಕ್ಕರೆ ಅಂಶನೆಲ್ಲ ತೆಗೆದ್ಬಿಟ್ಟು ಅದರದ್ದು ವೇಸ್ಟು ತರಕಾರಿದು ಇದ್ರದ್ದೆಲ್ಲ ವೇಸ್ಟ್ ಹಾಕಿದ್ದೀನಿ. ಅದಕ್ಕೆ ಒಂದೆರಡು ಹುಳುಗಳ್ನ ಹಾಕಿದ್ದೀನಿ. ಅದಕ್ಕೆ ಅವಾಗವಾಗ ಸ್ವಲ್ಪ ಮಣ್ಣು ಮತ್ತು ಸಗಣಿ ಹಾಕ್ತಿರ್ತೀನಿ. ಇದಕ್ಕೆ ನೋಡ್ಬೋದು, ನಾವು ಗಿಡಗಳಿಗೆ ಆಲ್ಮೋಸ್ಟ್ ಎಲ್ಲ ಗಿಡಗಳಿಗೂ ನಮ್ಮ ಮನೆ ಮುಂದ್ಗಡೆ ಆಕಳುಗಳೆಲ್ಲ, ಹಳ್ಳಿ ಅಲ್ಲ ಇದು, ಈ ಊರಿನ ಮನೆ ಮುಂದ್ಗಡೆ ಆಕಳ ಎಲ್ಲ ಹೋಗ್ತಿರ್ತಾವಲ್ಲ, ಅದ್ರ ಸಗಣಿ ಹಾಕಿರ್ಕೊಂಡು ಹೋಗಿರ್ತೀವಲ್ಲ, ಅದ್ರ ಸಗಣಿ ತಗೊಂಬಂದು ಬುಡಕ್ಕೆ ಹಾಕಿರ್ತಿದ್ದೀನಿ. ಇಲ್ಲಿ ತೊಗರಿಕಾಯಿನ ಹಾಕಿದ್ದೀವಿ, ತೊಗರಿ ಬೀಜ ಹಾಕಿದ್ವಲ್ಲ, ಅದೆಲ್ಲ ಗಿಡ ಚೆನ್ನಾಗಾಗಿದೆ. ಅದರಲ್ಲಿ ಒಂದೇ ಒಂದು ಜೋಳದ ಪೈರು ಬಿಟ್ಟಿದ್ದೀವಿ. ನಾವೀಗ ಹಳ್ಳಿ ಸೈಡೆಲ್ಲ ದಸರಾ ಹಬ್ಬದಲ್ಲಿ ಆಯುಧ ಪೂಜೆ ಆದಮೇಲೆ ಅಂಬು ಹೊಡಿತೀವಿ. ವಿಜಯದಶಮಿ ದಿನ ಅಂಬು ಹೊಡೆಯೋದು ಅಂತ ಹೇಳ್ತಾರೆ. ಅಂಬು ಹೊಡೆಯೋದು ಟೈಮಲ್ಲಿ ಅದನ್ನ ಬಾಗಿಲುಗಳಿಗೆ ಇಡ್ತಾರೆ. ಹಂಗಾಗಿ ಅದನ್ನ ಹಂಗೆ ಬಿಟ್ಟಿದ್ದೀನಿ ನಾನು, ಬಾಗಿಲಿಗೆ ಇಡೋಕ್ಕಾಗುತ್ತೆ ಅಂತ. ಇನ್ನೊಂದು ಗಿಡ ಇತ್ತು, ಅದು ನಾಯಿ ಎಲ್ಲ ಕಿತ್ತಾಡೋಕ್ಕಾರ ಬಂದು ಅದು ಬಿದ್ದು ಹಾಳಾಗಿಬಿಟ್ಟೈತಿ. ಇಲ್ಲಿ ಎಲ್ಲ ನೋಡ್ಬೋದು ಆಲ್ಮೋಸ್ಟ್ ಅಲ್ಲಿ ಕೆಲವೊಂದು ಹಣ್ಣಿನ ಗಿಡಗಳು, ಆಮೇಲೆ ತೊಗರಿ ಗಿಡ,
ಇವನ್ನೆಲ್ಲ ಹಾಕಿದ್ದೀನಿ. ಹಣ್ಣಿನ ಗಿಡ ಇನ್ನೂ ಆ ಸೈಡ್ ಇದೆ, ತೊಗರಿ ಗಿಡ ಅಡ್ಡಿದೆ, ಮತ್ತು ಅಲ್ಲೆಲ್ಲ ಇದು ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ, ಇಲ್ಲ ಹಾವು ಹುಳ ಹುಪ್ಪಡಿ ಭಾಳ ಇರುತ್ತೆ, ಹಂಗಾಗಿ ಈ ಕಡೆಯಿಂದನೇ ವಿಡಿಯೋ ಮಾಡ್ತೀನಿ. ಹಿಂದ್ಗಡೆ ಬಾಳೆ ಗಿಡ ಹಾಕಿದ್ದೀನಿ. ಇನ್ನು ನಾನು ಬಾಳೆ ಗಿಡ ಹಾಕಿ ಇನ್ನೂ 1 ವರ್ಷ 3 ಮಂತ್ಸ್ ಆಗಿದೆ ಅಷ್ಟೇ, 1 year 3 ಮಂತ್ಸ್ ಆಗಿದೆ. ಇನ್ಮೇಲೆ ಅದು ಬಾಳೆಗೊನೆ ಬಿಡಬೇಕು. ಯಾಕೋ ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದಕ್ಕೆ ಮತ್ತು ನಾನು ಬೇರೆ ಗೊಬ್ಬರ ಹಾಕಿಲ್ಲ, ಬರೀ ಸಗಣಿನೇ ಹಾಕಿದ್ದೀನಿ ಅಷ್ಟೇ, ಇನ್ನೇನೂ ಹಾಕಿಲ್ಲ. ಕಿಚನ್ ವೇಸ್ಟಿಂದ ಬಂದ ಗೊಬ್ಬರ ಅದನ್ನ ಇಲ್ಲಿ ಮಧ್ಯೆ ಗಿಡಗಳನ್ನ ಹಾಕಿದ್ದೀನಿ. ಕೆಲವೊಂದೆಲ್ಲ ಇಲ್ಲಿ ಹುಲ್ಲೆಲ್ಲ ತುಂಬ ಜಾಸ್ತಿ ಇರುತ್ತೆ. ಕೆಲವೊಂದು ಸರ್ತಿ ಎಲ್ಲ ತೆಗಿತೀನಿ, ಕೆಲವೊಂದು ಸರ್ತಿ ಎಲ್ಲ ಹಿಂಗೆ ಇವಾಗ ಸ್ವಲ್ಪ ಎಲ್ಲ ಟ್ಯಾಕ್ಟ್ರಿ ಇರುತ್ತೆಲ್ಲ ಹೊಡ್ಕೊಡ್ತಾರೆ. ಗಿಡದ ಬುಡಕ್ಕೆಲ್ಲ ನಾನೇ ತೆಗಿಬೇಕಾಗುತ್ತೆ. ಕೆಲವೊಂದು ಸರ್ತಿ ಅನಿವಾರ್ಯ ಅಂತ ಅಂದಾಗ ಮನೆಯಲ್ಲೇ ಪ್ರಿಪೇರ್ ಮಾಡಿರೋಂತಹ ಆರ್ಗ್ಯಾನಿಕ್ ಕಳೆನಾಶಕವನ್ನು ಹೊಡೆದ್ಬಿಟ್ರೆ ಚಿಕ್ಕದಿದ್ದಾಗೆ ಹೊಡೆದ್ರೆ ಹುಲ್ಲು ಸಾಯುತ್ತೆ. ಎಷ್ಟಾಗುತ್ತೋ ಅಷ್ಟು ಗಿಡ ಸಾಕಿದ್ದೀನಿ. ನಿಮಗೆಲ್ಲ ಏನು ಅನಿಸ್ತು, ನಿಮಗೂ ಸ್ವಲ್ಪ ಇಷ್ಟ ಆಗಿದ್ರೆ ಅಟ್ಲೀಸ್ಟ್ ಒಂದು ದಿವಸಕ್ಕೆ 1 ಗಿಡ ಹಾಕಿ ನೋಡಿರಿ. ಆಮೇಲೆ ನಿಮಗೆ ಹೌದಲ್ಲ ಇಷ್ಟು ಈಸಿ ಅಲ್ಲ ಅಂತ ಅನಿಸುತ್ತೆ. ಕೆಲವೊಂದು ಸರ್ತಿ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಅನಿಸುತ್ತೆ. ಅದು ಟ್ರೈ ಮಾಡೋದ್ರಲ್ಲಿ ನಮ್ಮದೇನು ತಪ್ಪಿದೆ ಅಲ್ವಾ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಶೇರ್ ಮಾಡಿ. ಥ್ಯಾಂಕ್ ಯು.